ಅಧಿಕ ಮಾಸದಲ್ಲಿ ರಾಹುಕಾಲದ ದೀಪ ಹಚ್ಚುವುದು ಅತ್ಯಂತ ಪುಣ್ಯಕರ ಮತ್ತು ಶಕ್ತಿಯುತ ಪರಿಹಾರವೆಂದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಂಬಲಾಗುತ್ತದೆ. ವಿಶೇಷವಾಗಿ ದೇವರ ಆರಾಧನೆ, ಜಪ, ತಪ, ದಾನ, ದೀಪಾರಾಧನೆಗಳಿಗೆ ಅಧಿಕ ಮಾಸ ಅತ್ಯಂತ ಪವಿತ್ರ ಕಾಲವಾಗಿದೆ. ಈ ಸಮಯದಲ್ಲಿ ಭಕ್ತಿಯಿಂದ ಮಾಡುವ ಸಣ್ಣ ಸಣ್ಣ ಪರಿಹಾರಗಳಿಗೂ ಅನೇಕ ಹೆಚ್ಚು ಫಲ ಸಿಗುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗುತ್ತದೆ. ಅದರಲ್ಲೂ ರಾಹುಕಾಲದ ದೀಪವು ಒಂದು ಮಹತ್ವದ ಆಚರಣೆಯಾಗಿದೆ. ರಾಹುಕಾಲವೆಂದರೆ ಸಾಮಾನ್ಯವಾಗಿ ಶುಭ ಕಾರ್ಯಗಳಿಗೆ ತಡೆಯಾಗುವ ಕಾಲ ಎಂದು ಹಲವರು ಭಾವಿಸುತ್ತಾರೆ. ಆದರೆ ಇದೇ ಸಮಯದಲ್ಲಿ ದೇವಿಯನ್ನು ಆರಾಧಿಸಿ ದೀಪ ಹಚ್ಚಿದರೆ ರಾಹು ಗ್ರಹದ ಕಠಿಣ ಪರಿಣಾಮಗಳು ಕಡಿಮೆಯಾಗುತ್ತವೆ ಎಂಬ ನಂಬಿಕೆ ಇದೆ. ವಿಶೇಷವಾಗಿ ದುರ್ಗಾದೇವಿ, ಲಲಿತಾಂಬಿಕೆ, ನಾಗದೇವತೆ ಮತ್ತು ನವಗ್ರಹಗಳ ಆರಾಧನೆಯೊಂದಿಗೆ ರಾಹುಕಾಲದ ದೀಪ ಹಚ್ಚುವುದು ಬಹಳ ಫಲಪ್ರದ ಎಂದು ಹೇಳಲಾಗುತ್ತದೆ. ಸಾಮಾನ್ಯವಾಗಿ ನಿಂಬೆ ಹಣ್ಣನ್ನು 2 ಭಾಗವಾಗಿ ಕತ್ತರಿಸಿ ಅದರೊಳಗಿನ ರಸವನ್ನು ತೆಗೆದು ಆ ಭಾಗವನ್ನು ದೀಪದಂತೆ ಬೆಳೆಸುತ್ತಾರೆ. ಅದರಲ್ಲಿ ತುಪ್ಪ ಅಥವಾ ಎಳ್ಳೆಣ್ಣೆ ಹಾಕಿ ಹತ್ತಿಯ ಬತ್ತಿಯನ್ನು ಇಟ್ಟು ದೀಪ ಹಚ್ಚಲಾಗುತ್ತದೆ. ಕೆಲವರು ದೇವಸ್ಥಾನಗಳಲ್ಲಿ ಹಚ್ಚುತ್ತಾರೆ, ಕೆಲವರು ಮನೆಯ ಪೂಜಾ ಕೋಣೆಯಲ್ಲೇ ಹಚ್ಚುತ್ತಾರೆ. 2 ಸರಿಯೇ. ಮುಖ್ಯವಾದುದು ಭಕ್ತಿ, ಶ್ರದ್ಧೆ ಮತ್ತು ನಂಬಿಕೆ. ಅಧಿಕ ಮಾಸದಲ್ಲಿ ವಾರದ ಪ್ರತಿದಿನ ರಾಹುಕಾಲದ ದೀಪ ಹಚ್ಚುವುದರಿಂದ ವಿಭಿನ್ನ ಫಲಗಳು ದೊರೆಯುತ್ತವೆ ಎಂದು ಹಿರಿಯರು ಹೇಳುತ್ತಾರೆ. ಪ್ರತಿದಿನಕ್ಕೂ ಅದರದ್ದೇ ಆದ ಮಹತ್ವವಿದೆ. ಭಾನುವಾರದ ರಾಹುಕಾಲದ ದೀಪ ಭಾನುವಾರ ಸೂರ್ಯನಿಗೆ ಸಂಬಂಧಿಸಿದ ದಿನ. ಈ ದಿನ ರಾಹುಕಾಲದಲ್ಲಿ ನಿಂಬೆಹಣ್ಣಿನ ದೀಪ ಹಚ್ಚಿದರೆ ಪಿತೃದೋಷ ನಿವಾರಣೆಯಾಗುತ್ತದೆ ಎಂದು ನಂಬಲಾಗುತ್ತದೆ. ಪಿತೃದೋಷ ಇದ್ದರೆ ಜೀವನದಲ್ಲಿ ಹಲವಾರು ಅಡೆತಡೆಗಳು ಕಾಣಿಸಿಕೊಳ್ಳುತ್ತವೆ. ಉನ್ನತ ವಿದ್ಯೆಗೆ ಅಡಚಣೆ, ತಂದೆಯೊಂದಿಗೆ ಅಸಮಾಧಾನ, ಮನೆ ಮಂದಿಯಲ್ಲಿ ಶಾಂತಿ ಇಲ್ಲದಿರುವುದು, ಯಾವ ಕೆಲಸ ಮಾಡಿದರೂ ಪೂರ್ಣವಾಗದಿರುವುದು, ಹಣ ಕೈಯಲ್ಲಿ ಉಳಿಯದಿರುವುದು ಇತ್ಯಾದಿ ಸಮಸ್ಯೆಗಳು ಎದುರಾಗಬಹುದು. ಭಾನುವಾರ ಅಮಾವಾಸ್ಯೆ ಬಂದರೆ ಅದರ ಮಹತ್ವ ಇನ್ನಷ್ಟು ಹೆಚ್ಚಾಗುತ್ತದೆ. ಆ ದಿನ ರಾಹುಕಾಲದಲ್ಲಿ ದೀಪ ಹಚ್ಚಿ ಪಿತೃಗಳಿಗೆ ತರ್ಪಣ ಅಥವಾ ಸ್ಮರಣೆ ಮಾಡಿದರೆ ಒಳಿತು ಎಂದು ಹೇಳುತ್ತಾರೆ. ಓಂ ಸೂರ್ಯಾಯ ನಮಃ ಅಥವಾ ಆದಿತ್ಯ ಹೃದಯಂ ಪಠಿಸುವುದರಿಂದ ಉತ್ತಮ ಫಲ ಸಿಗುತ್ತದೆ ಎಂಬ ನಂಬಿಕೆ ಇದೆ. ಸೋಮವಾರದ ರಾಹುಕಾಲದ ದೀಪ. ಸೋಮವಾರ ಚಂದ್ರನ ದಿನ. ಮನಸ್ಸಿನ ಶಾಂತಿ, ಭಾವನೆಗಳು ಮತ್ತು ಸಂಬಂಧಗಳಿಗೆ ಚಂದ್ರನು ಕಾರಣ ಎಂದು ಜ್ಯೋತಿಷ್ಯ ಹೇಳುತ್ತದೆ. ಹಲವರು ತಮ್ಮ ಒಳ್ಳೆಯತನದಿಂದಲೇ ಮತ್ತೆ ಮತ್ತೆ ಮೋಸ ಹೋಗುತ್ತಾರೆ. ಯಾರನ್ನಾದರೂ ನಂಬಿ ಸಹಾಯ ಮಾಡಿದರೆ ಅದೇ ಸಮಸ್ಯೆಯಾಗಿ ಮರಳಿ ಬರುತ್ತದೆ. ಇಂತಹವರು ಸೋಮವಾರ ರಾಹುಕಾಲದಲ್ಲಿ 2 ಅಥವಾ 4 ದೀಪ ಹಚ್ಚಿದರೆ ಒಳ್ಳೆಯದು ಎಂದು ನಂಬಲಾಗುತ್ತದೆ. ಈ ದಿನ ಶಿವ ಪಾರ್ವತಿಯ ಆರಾಧನೆಯೊಂದಿಗೆ ದೀಪ ಹಚ್ಚಿದರೆ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಎಂದು ಹೇಳುತ್ತಾರೆ. ಓಂ ನಮಃ ಶಿವಾಯ ಜಪ ಮಾಡುವುದರಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಎಂಬ ನಂಬಿಕೆಯೂ ಇದೆ. ಮಂಗಳವಾರದ ರಾಹುಕಾಲದ ದೀಪ. ಮಂಗಳವಾರ ಕುಜಗ್ರಹಕ್ಕೆ ಸಂಬಂಧಿಸಿದ ದಿನ. ಕುಜದೋಷ ಇದ್ದರೆ ಕೋಪ, ಜಗಳ, ಕೋರ್ಟ್ ಕೇಸುಗಳು, ಪೊಲೀಸ್ ಸಮಸ್ಯೆಗಳು, ಅಪಘಾತಗಳು, ರಕ್ತ ಸಂಬಂಧಿತ ತೊಂದರೆಗಳು ಹೆಚ್ಚಾಗುತ್ತವೆ ಎಂದು ಹೇಳಲಾಗುತ್ತದೆ. ಮನೆಯಲ್ಲೇ ಸಣ್ಣ ವಿಷಯಕ್ಕೂ ದೊಡ್ಡ ಜಗಳವಾಗುವುದು ಕೂಡ ಕುಜದೋಷದ ಲಕ್ಷಣವೆಂದು ಕೆಲವರು ನಂಬುತ್ತಾರೆ. ಈ ದಿನ 3 ದೀಪ ಹಚ್ಚುವುದು ಉತ್ತಮ ಎಂದು ಹೇಳುತ್ತಾರೆ. ವಿಶೇಷವಾಗಿ ದುರ್ಗಾದೇವಿ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯೊಂದಿಗೆ ದೀಪ ಹಚ್ಚಿದರೆ ಉತ್ತಮ ಫಲ ಸಿಗುತ್ತದೆ ಎನ್ನಲಾಗುತ್ತದೆ. ಈ ದಿನ ಅಂಗಾರಕ ಸ್ತೋತ್ರ ಅಥವಾ ಸುಬ್ರಹ್ಮಣ್ಯ ಭುಜಂಗಂ ಪಠಿಸುವವರು ಇದ್ದಾರೆ. ಮನೆ ಕಟ್ಟುವಲ್ಲಿ ಅಡಚಣೆ, ಜಮೀನು ವಿವಾದಗಳು, ಸಹೋದರರ ನಡುವೆ ಕಲಹ ಇತ್ಯಾದಿ ಸಮಸ್ಯೆಗಳಿಗೂ ಮಂಗಳವಾರದ ದೀಪ ಪರಿಹಾರ ಎಂದು ಹಲವರು ನಂಬುತ್ತಾರೆ. ಬುಧವಾರದ ರಾಹುಕಾಲದ ದೀಪ. ಬುಧವಾರ ಬುದ್ಧಿ, ವ್ಯಾಪಾರ ಮತ್ತು ಸಂವಹನದ ದಿನ. ಈ ದಿನ 3, 5 ಅಥವಾ 6 ದೀಪ ಹಚ್ಚಿದರೆ ಸಾಲ ಬಾಧೆ ಕಡಿಮೆಯಾಗುತ್ತದೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ಉಂಟಾಗುತ್ತದೆ. ಸಂಬಂಧಗಳು ಸುಧಾರಿಸುತ್ತವೆ ಎಂದು ಹೇಳಲಾಗುತ್ತದೆ. ಹಣ ಬಂದರೂ ಉಳಿಯದಿರುವುದು, ವ್ಯವಹಾರದಲ್ಲಿ ನಷ್ಟ, ಪಾಲುದಾರರ ಜೊತೆ ಸಮಸ್ಯೆ, ಬಂಧುಗಳ ಜೊತೆಗೆ ಅಸಮಾಧಾನ ಇಂತಹ ಸಮಸ್ಯೆಗಳಿದ್ದವರು ಬುಧವಾರ ದೀಪ ಹಚ್ಚುವುದು ಒಳಿತು ಎಂದು ನಂಬುತ್ತಾರೆ.
ಈ ದಿನ ವಿಷ್ಣು ಸಹಸ್ರನಾಮ ಪಠಣ ಅಥವಾ ಓಂ ಬುಧಾಯ ನಮಃ ಜಪದೊಂದಿಗೆ ದೀಪ ಹಚ್ಚಿದರೆ ಉತ್ತಮ ಫಲ ಸಿಗುತ್ತದೆ ಎನ್ನಲಾಗುತ್ತದೆ. ವಿದ್ಯಾರ್ಥಿಗಳು ಕೂಡ ಈ ದಿನ ದೀಪ ಹಚ್ಚಿ ವಿದ್ಯಾಭ್ಯಾಸದಲ್ಲಿ ಯಶಸ್ಸಿಗಾಗಿ ಪ್ರಾರ್ಥಿಸುತ್ತಾರೆ. ಗುರುವಾರದ ರಾಹುಕಾಲದ ದೀಪ. ಗುರುವಾರ ಗುರುಗ್ರಹದ ದಿನ. ಗುರುಬಲ ಕಡಿಮೆ ಇದ್ದರೆ ವಿದ್ಯೆ, ಸಂತಾನ, ವಿವಾಹ, ಕುಟುಂಬ ಜೀವನದಲ್ಲಿ ತೊಂದರೆಗಳು ಕಾಣಿಸಬಹುದು ಎಂದು ಜ್ಯೋತಿಷ್ಯ ಹೇಳುತ್ತದೆ. ಗುರುಶಾಪ ಇದ್ದರೆ ಎಷ್ಟೇ ಪ್ರಯತ್ನ ಮಾಡಿದರೂ ಜೀವನದಲ್ಲಿ ಸ್ಥಿರತೆ ಬರದೇ ಇರಬಹುದು. ಗುರುವಾರ ರಾಹುಕಾಲದಲ್ಲಿ ದೀಪ ಹಚ್ಚಿದರೆ ಸಂತಾನ ಭಾಗ್ಯ, ಕುಟುಂಬ ಶಾಂತಿ, ಆರ್ಥಿಕ ಸ್ಥಿರತೆ ದೊರೆಯುತ್ತದೆ ಎಂದು ನಂಬಲಾಗುತ್ತದೆ. ವಿಶೇಷವಾಗಿ ತಾಕಟ್ಟಿಗೆ ಇಟ್ಟಿರುವ ಬಂಗಾರವನ್ನು ಬಿಡಿಸಿಕೊಳ್ಳಲು ಆಗದವರು ಈ ದಿನ ದೀಪ ಹಚ್ಚಿ ಪ್ರಾರ್ಥನೆ ಮಾಡುತ್ತಾರೆ. ಓಂ ಗುರುವೇ ನಮಃ ಅಥವಾ ದಕ್ಷಿಣಾಮೂರ್ತಿ ಸ್ತೋತ್ರ ಪಠಿಸುವುದರಿಂದ ಒಳಿತು ಎಂದು ಹೇಳುತ್ತಾರೆ. ಕೆಲವರು ಹಳದಿ ಹೂವು, ಕಡಲೆಬೇಳೆ ಅಥವಾ ಬಾಳೆಹಣ್ಣು ನೈವೇದ್ಯವಾಗಿ ಇಡುತ್ತಾರೆ. ಶುಕ್ರವಾರದ ರಾಹುಕಾಲದ ದೀಪ. ಶುಕ್ರವಾರ ದೇವಿಯ ಆರಾಧನೆಗೆ ಅತ್ಯಂತ ಪವಿತ್ರ ದಿನ. ಶ್ರೀ ಲಕ್ಷ್ಮೀ ಲಲಿತಾಂಬಿಕೆ ದುರ್ಗಾದೇವಿಯ ಆರಾಧನೆಯೊಂದಿಗೆ ರಾಹುಕಾಲದ ದೀಪ ಹಚ್ಚಿದರೆ ಮನೆಗೆ ಐಶ್ವರ್ಯ, ಸೌಭಾಗ್ಯ, ಶಾಂತಿ ಬರುತ್ತದೆ ಎಂದು ನಂಬಲಾಗುತ್ತದೆ. ಶುಕ್ರ ದೋಷ ಇದ್ದರೆ ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳು, ಪ್ರೇಮ ವಿಫಲತೆ, ಮಹಿಳೆಯರಿಂದ ನೋವು, ಕೋರ್ಟ್ ಕೇಸುಗಳು, ಮನಃಶಾಂತಿ ಕಳೆದುಕೊಳ್ಳುವುದು ಇತ್ಯಾದಿ ಸಮಸ್ಯೆಗಳು ಬರಬಹುದು ಎಂದು ಕೆಲವರು ಹೇಳುತ್ತಾರೆ. ಈ ದಿನ 3, 5 ಅಥವಾ 6 ದೀಪ ಹಚ್ಚಿ ಓಂ ಶ್ರೀ ಮಾತ್ರೇ ನಮಃ ಜಪ ಮಾಡುವುದರಿಂದ ಉತ್ತಮ ಫಲ ದೊರೆಯುತ್ತದೆ ಎನ್ನಲಾಗುತ್ತದೆ. ಲಲಿತಾ ಸಹಸ್ರನಾಮ ಪಠಣ ಅತ್ಯಂತ ಶುಭಕರವೆಂದು ಪರಿಗಣಿಸಲಾಗಿದೆ. ಮಹಿಳೆಯರು ವಿಶೇಷವಾಗಿ ಶುಕ್ರವಾರ ದೀಪ ಹಚ್ಚಿ ಕುಟುಂಬದ ಸುಖ, ಮಕ್ಕಳ ಒಳ್ಳೆಯ ಭವಿಷ್ಯ ಮತ್ತು ಗಂಡನ ಆರೋಗ್ಯಕ್ಕಾಗಿ ಪ್ರಾರ್ಥಿಸುತ್ತಾರೆ. ಶನಿವಾರದ ರಾಹುಕಾಲದ ದೀಪ. ಶನಿವಾರ ಶನಿದೇವರ ದಿನ. ಶನಿ ದೋಷ ಇದ್ದರೆ ವಿಳಂಬ, ಕಷ್ಟ, ರೋಗ, ಮಾನಸಿಕ ಒತ್ತಡ, ಉದ್ಯೋಗದಲ್ಲಿ ತೊಂದರೆ, ಹಣಕಾಸಿನ ಸಂಕಷ್ಟ ಇತ್ಯಾದಿ ಸಮಸ್ಯೆಗಳು ಎದುರಾಗಬಹುದು ಎಂದು ಹೇಳಲಾಗುತ್ತದೆ. ಈ ದಿನ ರಾಹುಕಾಲದಲ್ಲಿ ದೀಪ ಹಚ್ಚಿ ಹನುಮಾನ್ ಚಾಲೀಸವನ್ನು 2 ಬಾರಿ ಪಠಿಸಿದರೆ ರೋಗ ನಿವಾರಣೆ, ವಿದೇಶ ಯೋಗ, ಉದ್ಯೋಗದಲ್ಲಿ ಪ್ರಗತಿ ಸಿಗುತ್ತದೆ ಎಂಬ ನಂಬಿಕೆ ಇದೆ. ಶನಿ ದೇವಾಲಯದಲ್ಲಿ ಎಳ್ಳೆಣ್ಣೆಯ ದೀಪ ಹಚ್ಚುವವರು ಇದ್ದಾರೆ. ಕೆಲವರು ಕಾಗೆಗಳಿಗೆ ಆಹಾರ ಹಾಕುತ್ತಾರೆ. ವೃದ್ಧರಿಗೆ ಸಹಾಯ ಮಾಡುವುದು, ಬಡವರಿಗೆ ದಾನ ಮಾಡುವುದು ಕೂಡ ಶನಿ ದೋಷ ನಿವಾರಣೆಗೆ ಉತ್ತಮ ಎಂದು ಹಿರಿಯರು ಹೇಳುತ್ತಾರೆ. ರಾಹುಕಾಲದ ದೀಪ ಹಚ್ಚುವಾಗ ಗಮನಿಸಬೇಕಾದ ವಿಷಯಗಳು. ದೀಪ ಹಚ್ಚುವ ಮೊದಲು ಸ್ನಾನ ಮಾಡಿ ಶುದ್ಧ ವಸ್ತ್ರ ಧರಿಸುವುದು ಉತ್ತಮ. ಪೂಜಾ ಸ್ಥಳವನ್ನು ಸ್ವಚ್ಛವಾಗಿಡಬೇಕು. ಮನಸ್ಸಿನಲ್ಲಿ ಶಾಂತಿ ಮತ್ತು ಭಕ್ತಿ ಇರಬೇಕು. ಕೋಪ, ಜಗಳ, ನಕಾರಾತ್ಮಕ ಚಿಂತನೆಗಳಿಂದ ದೂರ ಇರಬೇಕು. ದೀಪ ಆರಿದರೆ ಮತ್ತೆ ಶಾಂತಿಯಿಂದ ಹಚ್ಚಬಹುದು. ನಿಂಬೆಹಣ್ಣಿನ ದೀಪವನ್ನು ನಂತರ ಸ್ವಚ್ಛವಾದ ಸ್ಥಳದಲ್ಲಿ ವಿಸರ್ಜನೆ ಮಾಡಬೇಕು. ದೀಪ ಹಚ್ಚುವಾಗ ದೇವಿಯ ನಾಮಸ್ಮರಣೆ ಮಾಡುವುದು ಒಳಿತು. ಇದೇ ರೀತಿ ಇನ್ನಷ್ಟು ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.